ಮನುಷ್ಯರಿಗೆ ಆಸೆ ಅನ್ನೋದು ಸಹಜ. ಅದರಲ್ಲೂ ಹೆಣ್ಮಕ್ಳಿಗೆ ಒಂದು ಕೈ ಜಾಸ್ತಿನೇ ಆಸೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೋಡ್ತಾ ನೋಡ್ತಾ ಆಲ್ರೆಡಿ ಡಿಸೆಂಬರ್ ಬಂದೇ ಬಿಡ್ತು. ಸೊ ನೆಕ್ಸ್ಟ್ ವರ್ಷದ ಪ್ಲಾನ್ಸ್ ಏನೇನು ಯಾವ ಥರ ಅಂತ ಈ ವ್ಲಾಗಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ನಮಸ್ಕಾರ ಎಲ್ಲರಿಗೂ, ನೋಡ್ತಾ ಇರೋರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ಮೈ 2025 ಪ್ಲ್ಯಾನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ನೋಡ್ತಾ ಆಲ್ರೆಡಿ ಡಿಸೆಂಬರ್ ಬಂದೇ ಬಿಟ್ಟಿದೆ. ಸೊ ನೆಕ್ಸ್ಟ್ ಇಯರ್ 2025 ಪ್ಲ್ಯಾನ್ಸ್ ಏನೇನು ಅಂತೆಲ್ಲ ನಾನು ಆಲ್ರೆಡಿ ಸ್ವಲ್ಪ ನನ್ನ ಒಂದು 2025 ಪ್ಲ್ಯಾನ್ಸ್, ಗೋಲ್ಸ್, ಡ್ರೀಮ್ಸ್ ಏನೇನಿದೆ ಅಂತೆಲ್ಲ ಒಂದು ವಿಷನ್ ಬೋರ್ಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ವ್ಲಾಗಲ್ಲಿ ಅದರ ಒಂದು ಗ್ಲಿಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಪ್ರಿಪೇರ್ ಮಾಡಿದ್ದೀನಿ ನಾನು ಆ ವಿಷನ್ ಬೋರ್ಡ್ನ. ಸೊ ನಾನು ಯಾವ ಥರ ಪ್ರಿಪೇರ್ ಮಾಡಿದೆ ಏನೇನು ಅಂತೆಲ್ಲ ಆಲ್ಮೋಸ್ಟ್ ಈ ವ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ವಿಷನ್ ಬೋರ್ಡ್ ಇಸ್ ನಥಿಂಗ್ ಬಟ್ ನಮ್ಮ ಡ್ರೀಮ್ಸ್ ಎಲ್ಲ ಏನೇನಿದೆ ಅದನ್ನು ಒಂದು ಚಾಟ್ ಮೂಲಕ ರೆಪ್ರೆಸೆಂಟ್ ಮಾಡೋದು. ಸೊ ದಟ್ ಎವ್ರಿ ಡೇ ನಾವು ಓಡಾಡೋ ಜಾಗದಲ್ಲಿ ಅಥವಾ ನಾವು ಮಲಗೋ ಜಾಗದಲ್ಲಿ ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ರೆ ಸೊ ಅದನ್ನು ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ನಮಗೆ. ಅದನ್ನ ಮೇಲೆ ವರ್ಕ್ ಮಾಡೋಕ್ಕೆ ನಮಗೆ ಇನ್ನೂ ಜಾಸ್ತಿ ಅದನ್ನು ನೋಡ್ತಾ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್, ಗೋಲ್ಸ್ನ ರೀಚ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ನಾವು ಡೈಲಿ ನೋಡ್ತಾ ಇರೋದ್ರಿಂದ. ಸೊ ಮನಸ್ಸಲ್ಲೇ ಆಸೆ ಇಟ್ಕೊಂಡಿದ್ರೆ ಸಮ್ಟೈಮ್ಸ್ ಅದನ್ನ ಮರ್ತೋಗ್ತೀವಿ ನಾವು. ಸೊ ಈ ಥರ ಒಂದು ವಿಷನ್ ಬೋರ್ಡ್ ಮಾಡಿ ಹಾಕೋದ್ರಿಂದ ಸೊ ಎವ್ರಿ ಡೇ ನಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ನಾವು ಡೇ ಬೈ ಡೇ ನೋಡ್ತಾ ಇದ್ರೆ ನಾವು ಆ ಒಂದು ಗೋಲ್ಸ್ನ ರೀಚ್ ಆಗೋಕ್ಕೆ ವರ್ಕ್ ಮಾಡಿ ನನಗೆ ಒಂದು ಹೊಸ ಸ್ಟೆಪ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಯಾವತ್ತೂ ಪ್ರಿಡಕ್ಟ್ ಮಾಡಿದೋಳಲ್ಲ, ಅಂದರೆ ಅನ್ಕೊತಾ ಇದ್ದೆ ಬಟ್ ಈ ಥರ ಆ ಥರ ಆಗಬೇಕು, ನೆಕ್ಸ್ಟ್ ಈ ಥರ ಹಿಂಗೆ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ 2025 ಒಂದು ಪರ್ಟಿಕ್ಯುಲರಾಗಿ ಇದೇ ಗೋಲ್ಸ್, ಇದೇ ಥರನೇ ನನ್ನ 2025ನ ನಾನು ಬಿಲ್ಡ್ ಮಾಡ್ಕೋಬೇಕು, ಇದೇ ಥರನೇ ಅದು ಇರಬೇಕು ಅಂತ ನಾನು ಫಾರ್ ದ ಫಸ್ಟ್ ಟೈಮ್ ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ತಾಯಿದ್ದೆ. ಸೊ ನಮ್ಮ ಸಣ್ಣ ಪುಟ್ಟ ಆಸೆಗಳು ಏನಿರುತ್ತೆ ಸೊ ಅದನ್ನೆಲ್ಲ ಒಂದು ಸ್ಮಾಲ್ ಪಿಕ್ಚರ್ಸ್ನ ತಗೊಂಡು ಅದನ್ನೆಲ್ಲ ಗ್ಯಾದರ್ ಮಾಡಿ ಒಂದು ಫ್ರೇಮ್ ಹಾಕ್ಕೊಂಡು ಸೊ ನಮ್ಮ ಮಲಗೋ ಜಾಗದಲ್ಲಿ ಆಗಿರ್ಬೋದು, ಓಡೋ ಜಾಗದಲ್ಲಿ ಅದನ್ನ ಫ್ರೇಮ್ ಮಾಡಿ ಹಾಕೋಬಹುದು. ಹೋಗ್ತಾ ಇನ್ನೂ ಒಂದಷ್ಟು ಟಾಪಿಕ್ಸ್ ಬಗ್ಗೆ ಕವರ್ ಮಾಡ್ತಾ ವ್ಲಾಗಲ್ಲಿ ಹಂಗೆ ಹೇಳ್ತಾ ಹೋಗ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಏನೇನು ಇದೇ ವ್ಲಾಗಲ್ಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಬರೋಣ. ಹಾಗೆ ನನ್ನ ವಿಷನ್ ಬೋರ್ಡ್ನ ಯಾವ ಥರ ನಾನು ಕ್ರಿಯೇಟ್ ಮಾಡಿದೆ, ಪ್ರಿಪೇರ್ ಮಾಡಿದೆ, ಯಾವ ಥರ ನನ್ನ ವಿಷನ್ ಬೋರ್ಡ್ ಕಾಣ್ತಾ ಇದೆ ಅಂತ ನೀವು ನೋಡಬೇಕು ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್ ಲಾಟ್. ಸೊ ಬನ್ನಿ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಈ ವಿಷನ್ ಬೋರ್ಡ್ನ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಒಂದೇ ದಿವಸದಲ್ಲಿ ಸಾಧ್ಯ ಇಲ್ಲ. ನಾನು ಈ ವಿಷನ್ ಬೋರ್ಡ್ನ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ 3 to 4 ಡೇಸ್ ತೊಗೊಂಡೆ. ಸೊ ಅದರಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ರೆ ಒಂದು 3 ಡೇಸ್ ನನ್ನ ಮನೆಯಲ್ಲಿ ಕುತ್ಕೊಂಡು 3 ಡೇಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹೊರಗಡೆ ಹೋಗಿ ಪ್ರಿಂಟ್ಔಟ್ ತೆಗ್ಸೋಕ್ಕೆ ಅದು ಒಂದು ದಿವಸ ಆಯಿತು. ಹಾಗೆ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬರೋಕ್ಕೆ 1 ಡೇ ಆಯಿತು. ಸೊ ಆಲ್ಮೋಸ್ಟ್ 3 to 4 ಡೇಸ್ ಆಯಿತು. ಅಕಾರ್ಡಿಂಗ್ ಟು ಗೂಗಲ್, ವಿಷನ್ ಬೋರ್ಡ್ ಏನಪ್ಪ ಅಂತಂದರೆ ಫಿಸಿಕಲ್ ವೇ to represent your dreams, goals, intentions using a visual collage of image and words ಅಂತ ನಾನು ಆಗಲೇ ನಿಮಗೆ ಹೇಳಿದಾಗೆ. ಸೊ ನಮ್ಮ ಡ್ರೀಮ್ಸ್, ನಮ್ಮ ಗೋಲ್ಸ್, ನಮ್ಮ ಇಂಟೆನ್ಷನ್ಸ್, ನಮ್ಮ ಥಾಟ್ಸ್ ಏನೇನಿದೆ ಅದನ್ನೆಲ್ಲ ಒಂದು ಇಮೇಜಸಲ್ಲಿ ಇನ್ಪುಟ್ನ ಹಾಕಿ ಅದನ್ನು ನಾವು ಫಿಸಿಕಲ್ ಫಾರ್ಮಲ್ಲಿ, ಅಂದರೆ ಅದನ್ನು ಹೇಳಿದಾಗೆ ಈ ಥರ ಚಾಟ್ ಮೂಲಕ ರೆಪ್ರೆಸೆಂಟ್ ಮಾಡೋದನ್ನೇ ನಾವು ವಿಷನ್ ಬೋರ್ಡ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ನೀವೇನಾದರೂ ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಡೇ ಪೀಸ್ಫುಲ್ಲಾಗಿ ಕುತ್ಕೊಂಡು ನಿಮ್ಮ ಡ್ರೀಮ್ಸ್ ಏನೇನು, ನಿಮಗೆ ಆಸೆಗಳು ಏನಿದೆ ಅದನ್ನೆಲ್ಲ ನೀಟಾಗಿ ಪಾಯಿಂಟ್ ವೈಸ್ ನೋಟ್ ಮಾಡ್ತಾ ಬನ್ನಿ. ಆದಷ್ಟು ಪೀಸ್ಫುಲ್ಲಾಗಿರೋ ಜಾಗದಲ್ಲಿ ಒಬ್ಬರೇ ಕುತ್ಕೊಂಡು ಡಿಸೈಡ್ ಮಾಡಿ. ಆವಾಗ ನಿಮಗೆ ನಿಮ್ಮ ಆಸೆಗಳು ಏನೇನಿದೆ ಅಂತ ಒಂದು ಮೈಂಡಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನನಗೂ ಹಂಗೆ ಆಗುತ್ತೆ, ಹಂಗಾಗಿ ಹೇಳಿದೆ. ಸೊ ನಾನು ನೋಡ್ಬೋದು, ನೀವು ಬುಕ್ಕಲ್ಲಿ ನಾನು ಆಲ್ರೆಡಿ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನನ್ನ ಒಂದು 2025 ವಿಷನ್ ಬೋರ್ಡ್ ನಾನು 4 ಟೈಪ್ಸ್ ಆಫ್ ಕ್ಯಾಟಗರಿಲಿ ಡಿವೈಡ್ ಮಾಡ್ಕೊಂಡಿದ್ದೆ. ಫಸ್ಟ್ ಥಿಂಗ್ ಬಂದು ಕೆರಿಯರ್ ಆ್ಯಂಡ್ ಡ್ರೀಮ್ ಬಿಗ್. ಸೊ ಈ ಒಂದು ಕ್ಯಾಟಗರಿಲಿ ನನ್ನ ಓವರಾಲ್ ನನ್ನ ಕೆರಿಯರ್, ಅಂದರೆ ನನ್ನ ಆಫೀಸ್ ರಿಲೇಟೆಡ್ ಥಿಂಗ್ಸಲ್ಲಿ ಅದರಲ್ಲಿ ಏನೇನು ನಾನು ಅಚೀವ್ ಮಾಡಬೇಕು ಅನ್ನೋದನ್ನ ಒಂದು ಡಿಸೈಡ್ ಮಾಡಿದ್ದೆ, ಡ್ರೀಮ್ ಮಾಡಿದ್ದೆ. ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದರ ಒಂದು ರಿಲೇಟೆಡ್ ಇಮೇಜಸ್ನ ನಾನು ತಗೊಂಡೆ. ಸೊ ಸೆಕೆಂಡ್ ಕ್ಯಾಟಗರಿ ಬಂದು ಸೋಷಿಯಲ್ ಮೀಡಿಯಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿ ನಾನೊಂದು ಪುಟ್ಟ ಸೋಷಿಯಲ್ ಇನ್ಫ್ಲೂಯೆನ್ಸರ್. ಹಾಗಾಗಿ ನನ್ನ ವೀಕ್ಲಿಗೆ ಎಷ್ಟು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಬೇಕು, ಸೊ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿರಬೇಕು, ಯೂಟ್ಯೂಬ್ ಫಾಲೋವರ್ಸ್ ಎಷ್ಟಿರಬೇಕು ಅಂತ ಒಂದು ಏಮ್ನ ನಾನು ಮಾಡಿಕೊಂಡೆ. ಇದರಲ್ಲಿ ನನಗೆ ಬೇಕಾಗಿರೋಂಥ ಒಂದಷ್ಟು ಥಿಂಗ್ಸ್ ನಾನು ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ಮಾಡಿ, ಸೊ ನಾನು ಫೋಟೋಸ್ ಡೌನ್ಲೋಡ್ ಮಾಡಿರೋದು ಬಂದು ಪಿಂಟ್ರೆಸ್ಟ್ ಆ್ಯಪಲ್ಲಿ. ಸೊ ಪಿಂಟ್ರೆಸ್ಟ್ ಆ್ಯಪಲ್ಲಿ ನಿಮ್ಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ, ನಮಗೆ ನಮ್ಮ ಡಿಸೈರ್ಸ್ ಏನೇನಿರುತ್ತೋ ಅದೇ ಥರನೇ ಫೋಟೋಸ್ ನಮಗೆ ಸಿಗುತ್ತೆ. ಸೊ ಅಲ್ಲಿ ಫೋಟೋಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಪಿಂಟ್ರೆಸ್ಟಲ್ಲಿ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ರಿಂಟೌಟ್ಸ್ ಬಂದಿದೆ. ನಾನು ಇದನ್ನು ಪ್ರಿಂಟೌಟ್ ತೆಗ್ಸಿದ್ದು 9 ಕಾಪೀಸ್ ಬರೋ ಥರ ತೆಗ್ಸಿದ್ದೀನಿ. ಸೊ
ಸೊ ಈ ಥರ ತೆಗ್ಸಿದ್ದೀನಿ. ನಾನು ಫಸ್ಟ್ ಕೇಳಿದ್ದು ಬಂದು 1 ಪೇಜ್ಗೆ 6 ಬರಲಿ ಅಂತ. 6 ಅಂದರೆ ಅದು ತುಂಬ ಬಿಗ್ ಆಗುತ್ತೆ, ಆಮೇಲೆ 6 ಬರೋದು ಇಲ್ಲ ಅಂತ ಹೇಳಿದ್ರು. ನನಗೆ 9 ಬಂದು ಕರೆಕ್ಟ್ ಸೈಜ್ ಇದೆ. ನಾನು ಯಾವ ಸೈಜ್ ಅಂದ್ಕೊಂಡಿದ್ದೆ, ನಾನು ವಿಷನ್ ಬೋರ್ಡಲ್ಲಿ ಯಾವ ಸೈಜ್ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಅದೇ ಸೈಜ್ ಇದೆ. ಸೊ ಇದನ್ನೆಲ್ಲ ಕುತ್ಕೊಂಡು ಕಟ್ ಮಾಡಬೇಕು. ಸೊ ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ಬಂದು ಲೈಫ್ ಆ್ಯಂಡ್ ಹಾಬೀಸ್ ಅಂತ ಡಿವೈಡ್ ಮಾಡ್ಕೊಂಡು, ಸೊ ಬರೀ ನಾವು ನಮ್ಮ ಕೆರಿಯರ್ಗೆ, ನಮ್ಮ ಸೋಷಿಯಲ್ ಮೀಡಿಯಾಗೆ ಬರೀ ಇದಕ್ಕೆ ಟೈಮ್ ಕೊಟ್ಟರೆ, ಸೊ ನನ್ನ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಹಾಗೆ ನನ್ನ ಪುಟ್ಟು ಪಾಪು ಆಗಿರ್ಬೋದು, ನನ್ನ ಫ್ಯಾಮಿಲಿ, ನನ್ನ ನಂಬ್ಕೊಂಡಿರೋ ಫ್ಯಾಮಿಲಿಗಾಗಿರ್ಬೋದು, ಅವ್ರಿಗೆ ಈಕ್ವಲ್ ಆಗಿ ಟೈಮ್ ಕೊಡಬೇಕಾಗುತ್ತೆ. ಸೊ ಅವ್ರ ಜೊತೆ ಯಾವ ಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಲೂ ನಾನು ನನ್ನ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೀನಿ. ನನ್ನ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಯಾವ್ಯಾವ ಹಾಬಿನ, ನ್ಯೂ ಹಾಬೀಸ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಸಹ ಇದ್ರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಈ ಥರ ರಫ್ ಸ್ಕೆಚಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಆಮೇಲೆ ನೀಟಾಗಿ ಅದನ್ನು ಫುಲ್ಲು ಎಡ್ಜಸ್ ಎಲ್ಲ ನೀಟಾಗಿ ಆಮೇಲೆ ಶಾರ್ಪಾಗಿ ಆಮೇಲೆ ಕಟ್ ಮಾಡ್ಕೊತೀನಿ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಕ್ಯಾಟಗರಿ ಬಂದು ಫಿಟ್ನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಾವು ಎಷ್ಟು ಇದು ಅದು ಅಂತ ಎಲ್ಲದಕ್ಕೂ ಟೈಮ್ಸ್ ಮಾಡ್ತೀರಿ, ಆದರೆ ನಮ್ಮ ಒಂದು ಹೆಲ್ತ್ನ ನಾವು ಕರೆಕ್ಟಾಗಿ ನೋಡ್ಕೊಳೋದಕ್ಕೆ ನಮ್ಮ ಕೈಲಾಗೋದಿಲ್ಲ. ಸೊ ಹಂಗಾಗಿ ಈ ಒಂದು ಥರ್ಡ್ ಪಾಯಿಂಟಲ್ಲಿ ಸೊ ನನ್ನ ಒಂದು ಸ್ಕಿನ್ ಕೇರ್ ಯಾವ ಥರ, ನಾನು ವೆಲ್ ಬೀಯಿಂಗಾಗಿ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೋಬೇಕು, ನನ್ನ ಸೆಲ್ಫ್ ಕೇರ್ ಟಿಪ್ಸ್ ನಾನು ಯಾವ ಥರ ಮಾಡ್ಕೋಬೇಕು, ನಾನು ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಅದಷ್ಟೇ ಅಲ್ಲದೇ ನನ್ನ ಬಾಡಿ ಫಿಟ್ನೆಸ್ಸನ್ನು ನಾನು ಯಾವ ಥರ ಮೇಂಟೈನ್ ಮಾಡಬೇಕು, ನನ್ನ ನೋಡಿಕೊಂಡು ಬೆಳೀತಾ ಇರೋ ನನ್ನ ಮಗಳಿಗೆ ನಾನೇ ಮಾಡೆಲ್ ಆಗಿರಬೇಕು. ಹಾಗಾಗಿ ನಾನು ಎಷ್ಟು ಫಿಟ್ಟಾಗಿ, ನಾನು ಎಷ್ಟು ಹೆಲ್ದಿಯಾಗಿ ಊಟ ಮಾಡ್ತೀನೋ ಸೊ ಅದನ್ನು ಅವಳು ಫಾಲೋ ಮಾಡ್ತಾಳೆ. ಹಾಗಾಗಿ ಇದನ್ನು ನಾನು ನೆಕ್ಸ್ಟ್ ನನ್ನ 4th ಪಾಯಿಂಟಲ್ಲಿ ಅಡಾಪ್ಟ್ ಮಾಡಿಕೊಂಡೆ. ಸೊ ಇದಿಷ್ಟು 4 ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು ನನ್ನ ವಿಷನ್ ಬೋರ್ಡ್ನ ನಾನು ಫ್ರೇಮ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನೀವು ನನ್ನ ಈ ವಿಷನ್ ಬೋರ್ಡ್ನ ಫ್ರೇಮ್ ಮಾಡಿ ಬನ್ನಿ. ಸೊ ವರ್ಡಿಂಗ್ಸ್ ನಾನು ಸಪ್ರೇಟಾಗಿ ಈ ಥರ ಸಪ್ರೇಟಾಗಿ ಎಲ್ಲನೂ ನಾನು ಎಡಿಟ್ ಮಾಡಿ ಒಂದು ಇದಕ್ಕೆ ಹಾಕಿ ಇದನ್ನು ಸಪ್ರೇಟಾಗಿ ಪ್ರಿಂಟ್ಔಟ್ ತೆಗ್ಸಿದ್ದೀನಿ ಈ ಥರ. ಬೀಯಿಂಗ್ ಅ ನ್ಯೂ ಮಾಮ್ ಕಾನ್ಸ್ಟೆಂಟಾಗಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ನಾನು ಸುಮ್ಮನೆ ಇದ್ದರೂ ಸಹ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಸಹ ಯೂಟ್ಯೂಬ್ಗೆ ಯಾವ ವ್ಲಾಗ್ ಮಾಡಲಿ, ಏನು ಕಂಟೆಂಟ್ ಹಾಕಿ ಮಾಡಲಿ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಕ್ ಬೋನ್, ನನ್ನ ಸ್ಟ್ರೆಂತ್ ಆಗಿ ನಿಂತಿರೋ ನನ್ನ ಫ್ಯಾಮಿಲಿಗೆ ನಾನು ನಿಜವಾಗ್ಲೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಐ ಲವ್ ಯು ಗೈಸ್ ಸೋ ಮಚ್. ಸೊ ಇಟ್ಸ್ ಅ ಫೈನಲ್ ಡೇ ಆಫ್ ಮೈ ವಿಷನ್ ಬೋರ್ಡ್. ಸೊ ಇವತ್ತು ನಾನು ಎಲ್ಲ ಆಲ್ಮೋಸ್ಟ್ ನಾನು ಒಂದು ವೈಟ್ ಕಾರ್ಬನ್ ಶೀಟ್ ಇಮೇಜಸ್ನೆಲ್ಲ ಏನು ಕಟ್ ಮಾಡಿ ಎಲ್ಲ ನೀಟಾಗಿ ಸಾರ್ಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ನಾನು ಪೇಸ್ಟ್ ಮಾಡಿ ನನ್ನ ವಿಷನ್ ಬೋರ್ಡ್ನ ಕಂಪ್ಲೀಟ್ ಮಾಡೋವಂಥ ಡೇ. ಸೊ ಇವತ್ತು ನಾನು ಏನು ಮಾಡಿದೆ ಫಸ್ಟ್ ಅಂತಂದರೆ, ನನಗೆ ವಿಷನ್ ಬೋರ್ಡ್ ಯಾವ ಥರ ಇರಬೇಕು, ಯಾವ್ಯಾವ ಥಿಂಗ್ಸ್ ಎಲ್ಲೆಲ್ಲಿ ಇರಬೇಕು ಅಂತ ಫಸ್ಟ್ ನಾನು ನೀಟಾಗಿ ಅರೇಂಜ್ ಮಾಡ್ಕೊಂಡು ಬಂದೆ. ಸೊ ಫಸ್ಟ್ ನಾವು ಪೇಸ್ಟ್ ಮಾಡಿಬಿಟ್ರೆ ಸೊ ನನಗೆ ಫಸ್ಟ್ ಆಮೇಲೆ ಒಂದು ಗಿಲ್ಟ್ ಫೀಲ್ ಆಗಬಾರ್ದು. ಸೊ ಈ ಒಂದು ಪಿಕ್ಚರ್ ಇಲ್ಲಿ ಅಣಿಸ್ಬೇಕಿತ್ತು, ಆ ಒಂದು ಪಿಕ್ಚರ್ ಇಲ್ಲಿ ಅಣಿಸ್ಬೇಕಿತ್ತು ಅಂತ. ಸೊ ಹಂಗಾಗಿ ಫಸ್ಟ್ ನಾನು ಇಮೇಜಸ್ನ ಈ ಥರ ಮಾಡಿಕೊಂಡು ಎಲ್ಲಿ ಯಾವ್ದು ಬರಬೇಕು ಅಂತ ನಾನು ಫಸ್ಟ್ ಸಾರ್ಟ್ ಔಟ್ ಮಾಡಿಕೊಂಡು ಅದಾದಮೇಲೆ ನಾನು ಪೇಸ್ಟ್ ಮಾಡ್ತಾ ಹೋದೆ. ಸೊ ಫೈನಲಿ ನನಗೆ ಯಾವ ಥರ ಬೇಕು ಅಂತ ಆ ಥರ ಎಲ್ಲ ನೀಟಾಗಿ ನಾನು ಫಸ್ಟ್ ಇಮೇಜಸ್ನ ಜೋಡಿಸ್ಕೊಂಡು ಸೊ ಅದಾದಮೇಲೆ ನೀಟಾಗಿ ನಾನು ಗಮ್ಮಲ್ಲಿ ಪೇಸ್ಟ್ ಮಾಡ್ತಾ ಬಂದೆ ಒಂದೊಂದು ಇಮೇಜು. ಸೊ ಇದು ನೋಡೋಕ್ಕೆ ಬರೀ ಪಿಕ್ಚರ್ಸ್ ಮಾತ್ರ, ಬಟ್ ಒಂದೊಂದು ಇಮೇಜಲ್ಲೂ ಒಂದೊಂದು ಥರ ಅರ್ಥ ಇದೆ, 1000 ಥರ ಡ್ರೀಮ್ಸ್ ಇದೆ ಅಂತ ಹೇಳ್ಬೋದು. ನಾಗಲೇ ಹೇಳಿದಾಗ ವರ್ಡಿಂಗ್ಸ್ ನಾನು ಸಪ್ರೇಟಾಗಿ ತೆಗೆಸಿದ್ದೆ. ಸೊ ನನಗೆ ಮೇನ್ ಆಗಿ ವರ್ಡಿಂಗ್ಸ್ ಯಾವುದಿದೆ ಅದಕ್ಕೆ ಈ ಥರ ಹೈಲೈಟ್ ಮಾಡ್ತಾ ಬಂದೆ. ಸೊ ದಟ್ ನಾನು ಆ ವಿಷನ್ ಬೋರ್ಡ್ ನೋಡಿದಾಗೆಲ್ಲ ಅದನ್ನು ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಡೀಪಾಗಿ ಅನ್ನೋ ಒಂದು ರೀಸನ್ಗಾಗಿ. ಸೊ ಎಲ್ಲ ಪಿಕ್ಚರ್ಸ್ನ ಪೇಸ್ಟ್ ಮಾಡಿದ್ದಾದಮೇಲೆ ಎಕ್ಸಸ್ ಗಮ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ನಾನು ಸ್ವಲ್ಪ ನನ್ನ ವಿಷನ್ ಬೋರ್ಡ್ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಸೊ ಈ ಥರ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೆ. ಹಾರ್ಟ್ ಸ್ಟಿಕ್ಕರ್ಸ್ ಆಗಿರ್ಬೋದು. ಸೊ ಇನ್ನೊಂದು ಸ್ಟಿಕ್ಕರ್ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಟ್ಯಾಗ್ ಲೈನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ನೆವರ್ ಗಿವ್ ಅಪ್, ಕೀಪ್ ಶೈನಿಂಗ್ ಅಂತೆಲ್ಲ ಹೇಳಿ. ಸೊ ಆ ರೀತಿ ಅದನ್ನು ನೋಡ್ತಾ ಇದ್ದಾಗಲೇ ಇನ್ಸ್ಪೈರ್ ಆಗ್ತೀವಲ್ವ. ಸೊ ಹಂಗಂತೇಳಿ ನೋಡಿ ಈ ಒಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಅದರಲ್ಲಿ ಕೀಪ್ ಶೈನಿಂಗ್ ಆಗಿರ್ಬೋದು, ನೆವರ್ ಗಿವ್ ಅಪ್, ಬಿ ಪಾಸಿಟಿವ್ ಸಮಥಿಂಗ್ ಆ ಥರ ಇರುತ್ತೆ. ಸೊ ಇದನ್ನು ಪೇಸ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಇನ್ನೂ ಹೈಲೈಟ್ ಆಗಿ ನೋಡಿದಾಗೆಲ್ಲ ನನಗೆ ಆ ಒಂದು ನಾನು ಏನು ಮಾಡಬೇಕು ಅಂತ ಅನ್ನೋದನ್ನ ಮೈಂಡಲ್ಲಿ ಬರ್ತಾ ಇರುತ್ತೆ ಅಂಥೇಳಿ ಈ ಒಂದು ಸ್ಟಿಕ್ಕರ್ಸ್ನ ಪೇಸ್ಟ್ ಮಾಡಿಕೊಂಡೆ.
ಇಷ್ಟೆಲ್ಲ ಸತತ ಪ್ರಯತ್ನದ ನಂತರ ಮೈ ವಿಷನ್ ಬೋರ್ಡ್ ಈಸ್ ರೆಡಿ. ಸೊ ಯಾವುದೇ ಒಂದು ದೃಷ್ಟಿ ಕೆಟ್ಕಣ್ಣು, ಯಾವುದೇ ದೃಷ್ಟಿ ಬಿಡದೆ ಇಲ್ಲಿ ನನ್ನ ಕನಸುಗಳಿಗೆ ಅಂತ ಒಂದು ದೃಷ್ಟಿ ತೆಗೆದಾಕಿ ಸೊ ಅದನ್ನು ಹ್ಯಾಂಗ್ ಮಾಡೋಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ. ಸೊ ಹಂಗಾಗಿ ಹರ್ಷಿತಾ ಹತ್ರ ಸ್ವಲ್ಪ ಹೆಲ್ಪ್ ತೊಗೊಂಡು ಈ ಥರ ಹ್ಯಾಂಗ್ ಮಾಡೋಣ ಅಂತ ಅವಳು ಸ್ವಲ್ಪ ಐಡಿಯಾಸ್ ಕೊಡ್ತಾ ಇದ್ಲು. ಸೊ ಥರ್ಮೋಕೋಲ್ ಮೇಲೆ ಕಾರ್ಬನ್ ಶೀಟ್ ನಾನು ಏನು ಮಾಡಿದ್ದೆ ಅದನ್ನು ಅಂಟಿಸ್ಕೊಂಡೆ, ಬಿಕಾಸ್ ಅದು 1 ಇಯರ್ ಲಾಂಗ್ ಲಾಸ್ಟಾಗಿ ಬರಬೇಕಲ್ಲ. ಸೊ ಹಂಗಾಗಿ ಅದು ಇರಲಿ ಅಂತೇಳಿ ಈ ಥರ ಮಾಡಿಕೊಂಡೆ. ಸೊ ನನ್ನ ವಿಷನ್ ಬೋರ್ಡ್ ಫೈನಲಾಗಿ ಕಂಪ್ಲೀಟಾಗಿ ಈ ಥರ ಕಾಣ್ತಾ ಇದೆ. ಅದ್ರಲ್ಲಿ ಖಂಡಿತವಾಗ್ಲೂ ಕೆಲವೊಂದು ನಿಮ್ಗೆ ಅರ್ಥ ಆಗುತ್ತೆ, ಕೆಲವೊಂದು ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಸೊ ನನ್ನ ಒಂದು ಹೇಳ್ದಾಗೆ ನನ್ನ ಡ್ರೀಮ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ವಿಷನ್ ಬೋರ್ಡ್ ಯಾವ ಥರ ಇದೆ, ನಿಮ್ಮ ವಿಷನ್ ಏನೇನು 2025 ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಎಸ್, ನೋಡಿದಾಗೆ ನನ್ನ ವಿಷನ್ ಬೋರ್ಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ನಾನು ಯಾವ್ಯಾವ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೀಮ್ಸ್, ಯಾವ್ಯಾವ ಥರ ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ನನ್ನ ಜೊತೆ ನೀವು ಯಾರಾದರೂ ವಿಷನ್ ಬೋರ್ಡ್ ಚಾಲೆಂಜ್ನ ಮಾಡಂಗಿದ್ರೆ ಸೊ ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ನನಗೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ಇಯರಲ್ಲಿ ಅಟ್ ದ ಎಂಡ್ ಆಫ್ ದ ಇಯರ್ ನಾನು ನಿಮ್ಗೆ ಹೇಳ್ತೀನಿ ನನಗೆ ಯಾವ್ಯಾವ ಡ್ರೀಮ್ಸು ನನಗೆ ವರ್ಕ್ ಆಯಿತು ಅಂತೇಳಿ. ಬಿಕಾಸ್ ನನ್ನ ಪ್ರಕಾರ ಯಾಕೆ ಇದನ್ನ ನಾನು ಮಾಡ್ಕೊಂಡೆ ಅಂದರೆ ತುಂಬ ಜನ ನೋಡಿದ್ದೀನಿ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಒಂದಷ್ಟು ಫಸ್ಟ್ ಫ್ರೀಯಾಗಿ ಮ್ಯಾನಿಫೆಸ್ಟ್ ಮಾಡಿ ಇಟ್ಕೊಳೋದು. ಸೊ ನಾನು ಈ ಸತಿ ಟ್ರೈ ಮಾಡೋಣ ಅಂಥೇಳಿ ನಾನು ಯಾವುದೇ ರೀತಿಯಾದಂಥ ಬೇರೆ ಬೇರೆ ಏನು ಇನ್ಫ್ಲುಯೆನ್ಸ್ ಆಗಿ ನೋಡಿಲ್ಲ, ಒಂದು ಓನ್ ಆಗಿ. ಸೊ ನನ್ನ ಕೈಲಿ ಏನು ಕೆಪಬಿಲಿಟಿ ಇದೆ, ನನಗೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ನನ್ನ ಕಾಲು ಎಷ್ಟು ಚಾಚ್ಬೋದು ಅದರಷ್ಟು ಒಂದು ಆಸೆಗಳನ್ನ ನಾನು ಒಂದೆಲ್ಲ ಪುಟಾಣಿ ಫೋಟೋಸ್ನ ತೆಗೆದು ಕ್ಲಿಪ್ಸ್ ಮಾಡಿ ವೆರಿ ಲೋ ಬಜೆಟ್ ವಿಷನ್ ಬೋರ್ಡ್ ಮಾಡಿದ್ದೀನಿ ನಾನು ಈ ಸತಿ. ಸೊ ಅದೇನಾದರೂ ವರ್ಕ್ ಆಯಿತು, ಚೆನ್ನಾಗಿ ನನಗೆ ಕ್ಲಿಕ್ ಆಯಿತು ಅಂದರೆ ನೆಕ್ಸ್ಟ್ ಸತಿ ಸ್ವಲ್ಪ ಹೈ ಬಜೆಟಲ್ಲಿ ಮಾಡೋಣ. ಸೊ ನೀವು ನನ್ನ ಜೊತೆ ಏನಾದರೂ ವಿಷನ್ ಬೋರ್ಡ್ ಚಾಲೆಂಜ್ ಸಹ ತೊಗೋಬೋದು. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಈ ಥರ ಬೋರ್ಡ್ಸ್ನ ಮಾಡಿ ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡು ನನಗೆ ಮಾಡಿ ಹಾಕ್ಕೊಂಡಿದ್ದೀನಿ ಏನೂ ಆಗಲಿಲ್ಲ ಅಂದರೆ ಏನೂ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂತಂದರೆ, ಅಲ್ಲಿ ಏನು ಅದಿದೆ ಆ ಡ್ರೀಮ್ಸ್ ಏನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಆ ಡ್ರೀಮ್ಸ್ನ ರೀಚ್ ಆಗೋಕ್ಕೆ ನಾವೇನು ಕೆಲಸ ಮಾಡಬೇಕು ಆ ಕೆಲಸನ ಫಸ್ಟ್ ನಾವು ಮಾಡಬೇಕು. ಅದಾದಮೇಲೆ ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಬಿಕಾಸ್ ಸುಮ್ಮನೆ ನಾವು ಬೋಲ್ಡ್ ಮಾಡಿ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಅದನ್ನು ನೋಡಿಕೊಂಡು ಅಯ್ಯೋ ಇದು ನನ್ನ ವಿಷನ್, ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಸೊ ಇದಾಗಬೇಕು ನನಗೆ ಆಗಬೇಕು ಅಂದ್ಕೊಂಡಿದ್ರೆ ಹಂಗೆ ಇರುತ್ತೆ ಅದು. ಸೊ ನಾವು ಅದಕ್ಕೆ ಒಂದು ಸ್ವಲ್ಪ ಎಫರ್ಟ್ಸ್ ಏನಿರುತ್ತೆ, ನಮ್ಮ ಎಫರ್ಟ್ಸ್ ಯಾವತ್ತೂ ಕಾನ್ಸ್ಟ್ಯಾಂಟಾಗಿರಬೇಕು. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಆಗುತ್ತೋ ಈಗ, ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಾಗೆ ನನ್ನ ಒಂದು ಪುಟ್ಟಾಣಿ ಪಾಪನ ಇಟ್ಕೊಂಡು ನನ್ನ ಕೈಲಿ ಎಷ್ಟು ಡ್ರೀಮ್ ಮಾಡೋಕ್ಕಾಗುತ್ತೋ ಸೊ ಅಷ್ಟು ಪುಟಾಣಿಯಾಗಿ ಒಂದು ವಿಷನ್ ಬೋರ್ಡ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ನನಗೆ ಆ ವಿಷನ್ ಬೋರ್ಡಲ್ಲಿ ಎಲ್ಲ ಆಗಬೇಕು ಅಂತ ಇಲ್ಲ. ಸೊ 2025 ಆಗಲಿಲ್ಲ, ಅಟ್ಲೀಸ್ಟ್ 2026 ಆಗಲಿ, ಅಟ್ಲೀಸ್ಟ್ 2026 ಇಲ್ಲ 2027 ಆಗಲಿ, ಡಿಲೇ ಆದರೂ ಯಾವಾಗಲೂ ಒಂದು ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು ಅಂತ ನಾನು ಏನು ಇಟ್ಕೊಂಡಿದ್ದೀನಿ. ಸೊ ಆ ಏಮ್ಸ್, ನಾನು ಗೋಲ್ಸ್ ಏನಿದೆ ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಸೊ ಅದಕ್ಕೋಸ್ಕರ ನಾನು ಏನೇನು ಕಷ್ಟಪಡಬೇಕು, ಏನೇನು ಕೆಲಸ ಮಾಡಬೇಕು, ಸೊ ಅದನ್ನು ನಾನು ಮಾಡಬೇಕು. ಸೊ ಹಾಗಾಗಿ ನೀವು ಅಷ್ಟೇ ಆ ಥರ ಇನ್ ಕೇಸ್ ನೀವೇನಾದರೂ ಡ್ರೀಮ್ಸ್ ಅಥವಾ ಏನಾದರೂ ಇಷ್ಟಪಟ್ಟಿದ್ರೆ, ಏನಾದರೂ ಒಂದು ನಿಮ್ಮ ಮೈಂಡಲ್ಲಿ ಇದೆ ಅಂದರೆ ಅದನ್ನು ಗೋಲ್ಸ್ನ ರೀಚ್ ಆಗೋಕ್ಕೆ ಆ ಒಂದು ಪಾತಲ್ಲಿ ಹೋಗಬೇಕು. ಸೊ ಸುಮ್ಮನೆ ಕುತ್ಕೊಂಡು ನಾವು ಆಗಲಿಲ್ಲ ಅಂದ್ಕೊಂಡ್ರೆ ನೆವರ್ ಅದು ಆಗೋದಿಲ್ಲ. ಸೊ ಹಂಗಾಗಿ ನಾನು ಅದು ಹೇಳ್ದಾಗೆ ಅವಳ ಜೊತೆ ಅಂದರೆ ನನ್ನ ಮಗಳ ಜೊತೆ ಏನೇನು ಮಾಡೋಕ್ಕಾಗುತ್ತೋ ಅವಳನ್ನ ಇಟ್ಕೊಂಡು ಈಗ ಸದ್ಯಕ್ಕೆ ಏನೇನು ಆಗುತ್ತೋ ಅದು ನನ್ನ ಕೈಯಲ್ಲಿ ಪಾಸಿಬಿಲಿಟಿ ಏನೇನಿದೆ ಸೊ ಅಷ್ಟಕ್ಕೆ ಮಾತ್ರ ಡ್ರೀಮ್ ಹಾಕಿದ್ದೀನಿ. ಬಟ್ ಅದರಲ್ಲಿರೋದೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಕಮ್ಮಿಂಗ್ ಡೇಸಲ್ಲಿ ಇವಾಗ ಅಪ್ಲಿಕೇಶನ್ ಇಟ್ಟರೆ ದೇವ್ರಿಗೆ, ಸೊ ಕಮ್ಮಿಂಗ್ ಡೇಸಲ್ಲಿ ಅದಕ್ಕೆ ವರ ಕೊಡ್ತಾರೆ ಅಂತ ಅಂದ್ಕೊಂಡು ಈ ಒಂದು ವಿಷನ್ ಬೋರ್ಡ್ನ ಮಾಡಿದ್ದೀನಿ. ಸೊ ಎಸ್ ಗೈಸ್, ಈ ಒಂದು ವಿಷನ್ ಬೋರ್ಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಅದೇ ರೀತಿ ನಿಮ್ಮ ಒಂದು ಡ್ರೀಮ್ಸ್, ನಿಮ್ಮ ಒಂದು ಪ್ಲ್ಯಾನ್ಸ್ 2025ಗೆ ಏನೇನಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಪೇಜ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಷನ್ ಬೋರ್ಡ್ಗೆ ನಾನು ಯಾವ್ಯಾವ ಥರ ವರ್ಕ್ ಮಾಡ್ತೀನಿ ಅಂತೇಳಿ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ವಿಷನ್ ಬೋರ್ಡ್ನ ನಾನು ಎಲ್ಲಿ ನೇತಾಕ್ತೀನಿ ಅದೆಲ್ಲ ನಾನು ಕಮಿಂಗ್ ಡೇಸಲ್ಲಿ ಕಮಿಂಗ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿ ತನಕ ಪೇಷನ್ಸ್ ಆಗಿ ಕೂತ್ಕೊಂಡು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಸಿ ಯು, ಸ್ಟೇ ಟ್ಯೂನ್, ಬೈ ಬೈ, ಥ್ಯಾಂಕ್ ಯು ಸೋ ಮಚ್.